ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಮಂಗಳವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇನ್ನು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಥರ ನಾನು ಬೆಳಿಗ್ಗೆ 5:30 ಅಥವಾ 6 ಗಂಟೆಗೆ ಎದ್ದೇಳ್ತೀನಿ. 5:30ಗೆ ಅಲಾರಾಮ್ ಇಟ್ಟಿರ್ತೀನಿ. ಇವತ್ತು ಕೂಡ ಅಷ್ಟೇ ಅಲಾರಾಮ್ ಇಟ್ಟಿದ್ದೆ. ಅದು ಅಲಾರಾಮ್ ಎಲ್ಲನೂ ಕೂಡ ಹೊಡಿತು. ಇನ್ನು ನಾನು ಕೂಡ ಫಸ್ಟ್ ಎದ್ದು ಮುಖಕ್ಕೆ ತಣ್ಣಗಿರೋ ನೀರನ್ನ ಹಾಕ್ಕೊತೀನಿ. ಯಾಕಂದರೆ ನಿದ್ದೆಗಣ್ಣಿರುತ್ತೆ ಅಲ್ವಾ, ನಿದ್ದೆಗಣ್ಣು ಬೇಗ ಹೋಗಬೇಕು, ನಿದ್ದೆ ಎಲ್ಲನೂ ಕೂಡ ಹೋಗಿಬಿಡಬೇಕು ಅಂತ ಅಂದರೆ ಎದ್ದ ತಕ್ಷಣವೇ ಸ್ವಲ್ಪ ತಣ್ಣೀರನ್ನ ಮುಖಕ್ಕೆ ಹಾಕಿ ಮುಖ ತೊಳೆದ್ರೆ ಆಯಿತು. ನಿದ್ದೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಹೋಗಿ ಒಂದು ಫ್ರೆಶ್ ಮೂಡ್ಗೆ ನಾವು ಬರ್ತೀವಿ. ಇನ್ನು ಎದ್ದ ತಕ್ಷಣವೇ ಕಿಟಕಿ ಮತ್ತು ಬಾಗಿಲುಗಳನ್ನೆಲ್ಲನೂ ಕೂಡ ತೆಗೆದು ಬಿಡ್ತೀನಿ. ಯಾಕಂದರೆ ಫ್ರೆಶ್ ಆಗಿರೋ ಗಾಳಿ ತಂಪಾಗಿರುತ್ತೆ ಅಲ್ವಾ, ಬೆಳಗ್ಗೆ ಹೊತ್ತಿನ ಗಾಳಿ. ಅದಕ್ಕೇ ಎಲ್ಲ ಗಾಳಿನೂ ಕೂಡ ಮನೆ ಒಳಗಡೆ ಬರಲಿ ಅಂತ ಎಲ್ಲ ಕಿಟಕಿ ಬಾಗಿಲು ಎಲ್ಲನೂ ಕೂಡ ನೀಟಾಗಿ ತೆಗೆದು ಬಿಡ್ತೀನಿ. ಹಂಗೆ ಒಂದು 2 ನಿಮಿಷ ಹೊರಗಡೆ ನಿಂತು ಆಮೇಲೆ ಮನೆ ಒಳಗಡೆ ಬಂದು ಇನ್ನು ನಾರ್ಮಲಾಗಿ ಮಾರ್ನಿಂಗ್ ಕೆಲಸ ಎಲ್ಲನೂ ಕೂಡ ಇರುತ್ತೆ ಅಲ್ವಾ, ಆ ಕೆಲಸನ ಇವಾಗ ಮಾಡ್ಕೊಳ್ಳೋದು. ರಾತ್ರಿಯೇ ನಾನು ಕಿಚನ್ ಕ್ಲೀನಿಂಗ್ ಮತ್ತು ಪಾತ್ರೆ ಎಲ್ಲನೂ ಕೂಡ ತೊಳೆದು ಇಟ್ಟಿರ್ತೀನಿ. ಆ ಪಾತ್ರೆನ ಇವಾಗ ಜೋಡಿಸ್ಕೊಳ್ಳೋದು. ರಾತ್ರಿಯೇ ಜೋಡಿಸೋಕೆ ನೀರೆಲ್ಲನೂ ಕೂಡ ಇನ್ನೂ ಇಳಿದಿರಲ್ಲ. ಬೆಳಗ್ಗೆ ಅಂದರೆ ಒಂದು ಸ್ವಲ್ಪ ನೀಟಾಗಿ ನೀರೆಲ್ಲನೂ ಕೂಡ ಇಳಿದಿರುತ್ತೆ. ಈ ಪಾತ್ರೆ ಎಲ್ಲನೂ ಕೂಡ ಜೋಡಿಸ್ಕೊಳ್ಳೋದು. ಪಾತ್ರೆ ಎಲ್ಲನೂ ಕೂಡ ಜೋಡಿಸ್ಕೊಂಡಿದ್ದಾಯಿತು. ಇನ್ನು ರಾತ್ರಿಯೇ ಬಾದಾಮಿನ ನೆನೆಸಿಟ್ಟಿದ್ದೆ, ಅದನ್ನು ಇವಾಗ ಸುಲ್ಕೊಂಡು ತಿನ್ನೋದು. ಈ ಬಾದಾಮಿ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಬಾದಾಮಿ ತಿನ್ನೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಇವಾಗ ಹೇಳ್ತೀನಿ. ಬಾದಾಮಿಯಲ್ಲಿ ಒಮೆಗಾ 3 ಮತ್ತು ಒಮೆಗಾ 6 ಇರುತ್ತೆ. ವಿಟಮಿನ್ ಇ ಮತ್ತು ಕ್ಯಾಲ್ಸಿಯಂ ಇರುತ್ತದೆ. ಇದನ್ನು ತಿನ್ನೋದ್ರಿಂದ ಮುಖದಲ್ಲಿ ಸುಕ್ಕೇನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ. ಹಾಗೆಯೇ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ, ಜೀರ್ಣಶಕ್ತಿನೂ ಕೂಡ ಹೆಚ್ಚುತ್ತೆ. ಹಾಗೆಯೇ ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಾ ಇರ್ತಾರಲ್ವ, ಅವ್ರಿಗೂ ಕೂಡ ಈ ಬಾದಾಮಿ, ನೆನೆಸಿದ ಬಾದಾಮಿ ತುಂಬಾ ಒಳ್ಳೆಯದು. ಯಾಕಂದರೆ ಬಾದಾಮಿ ತಿನ್ನೋದ್ರಿಂದ ಹೊಟ್ಟೆ ಬೊಜ್ಜು ಕೂಡ ಕರಗುತ್ತೆ. ಇನ್ನೂ ತುಂಬಾ ಬೆನಿಫಿಟ್ಸ್ ಇದೆ ಈ ಬಾದಾಮಿ ತಿನ್ನೋದ್ರಿಂದ. ಅದಕ್ಕೇ ನಾನು ಕೂಡ ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಾದಾಮಿನ ನೆನೆಸಿ ತಿಂತೀನಿ. ಹಾಗೆಯೇ ಡ್ರ್ಯಾಂಡ್ರಫ್ ಮತ್ತು ಕೂದಲು ಬೆಳೆಯೋದಕ್ಕೂ ಕೂಡ ಈ ಬಾದಾಮಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ನಾನು ಕೂಡ ರಾತ್ರಿ ಬಾದಾಮಿನ ನೆನೆಸಿ ಬೆಳಿಗ್ಗೆ ತಿಂತೀನಿ. ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ದರೆ ಯಾಕೆ ಬಿಡಬೇಕು ಅಲ್ವಾ. ಒಂದು 4-5 ಬಾದಾಮಿ, ನೆನೆಸಿದ ಬಾದಾಮಿ ತಿನ್ನೋದ್ರಿಂದ ಇಷ್ಟೆಲ್ಲ ಯೂಸ್ ಇದೆ ಅಂದರೆ ನಾವು ಆರಾಮಾಗಿ ಬಾದಾಮಿನ ನೆನೆಸಿ ತಿನ್ಬೋದು. ನಿಮಗೂ ಕೂಡ ಈ ಅಭ್ಯಾಸ ಇದೆನಾ ಬಾದಾಮಿ ತಿನ್ನೋದು? ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಭ್ಯಾಸ ಇಲ್ಲ ಅಂದರೆ ನೀವು ಕೂಡ ಅಭ್ಯಾಸನ ಮಾಡ್ಕೊಳ್ಳಿ. ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ರಾತ್ರಿಯೇ ನೆನೆಸಿಟ್ಟಿದ್ರೆ ಈ ಥರ ಸಿಪ್ಪೆ ಚೆನ್ನಾಗಿ ಬಿಡುತ್ತೆ. ಇದು ಸುಲ್ಕೊಂಡು ತಿನ್ಕೊಳ್ಳೋದು ಅಷ್ಟೇ. ಇನ್ನು ಈ ಬಾದಾಮಿ ಎಲ್ಲನೂ ಕೂಡ ನೀಟಾಗಿ ಸುಲ್ಕೊಂಡು ಹೊರಗಡೆ ಹೋಗಿ ಆರಾಮಾಗಿ ಕೂತ್ಕೊಂಡು ತಿಂತೀನಿ. ಆವಾಗಲೇ ಹೇಳ್ದಾಗೆ ಬೆಳಿಗ್ಗೆ ಚೆನ್ನಾಗಿ ಗಾಳಿ ಬೀಸ್ತಾ ಇರುತ್ತೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಹೊರಗಡೆ ಕೂತ್ಕೊಂಡು ತಿನ್ನೋದಕ್ಕೆ ನನಗೆ ಇಷ್ಟ ಆಗುತ್ತೆ ಬೆಳಗ್ಗೆ ಟೈಮಲ್ಲಿ. ಅದಕ್ಕೇ ಹೊರಗಡೆ ಎಲ್ಲನೂ ಕೂಡ ಕೂತ್ಕೊಂಡು ನೀಟಾಗಿ ಎಲ್ಲ ಬಾದಾಮಿಗಳನ್ನೂ ಕೂಡ ತಿಂದಿದ್ದಾಯಿತು. ಇನ್ನು ನಾರ್ಮಲಾಗಿ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸ್ಬೇಕಲ್ವ. ಇನ್ನು ಮನೆ ಒಳಗಡೆ ಎಲ್ಲನೂ ಕೂಡ ನೀಟಾಗಿ ಎದ್ದ ತಕ್ಷಣವೇ ಕಸ ಬಳಿದೆ. ಅಂದೆ ಡೋರ್ ಓಪನ್ ಮಾಡಿದೆ ಅಲ್ವಾ, ಆವಾಗ ಬಳಿದೆ. ಅದನ್ನೇನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಇನ್ನು ಹೊರಗಡೆ ಕಸ, ಅಂಗಳ ಕಸನೂ ಕೂಡ ಇವಾಗ ಬಳಿತಾ ಇದ್ದೀನಿ. ಅಂಗಳ ಕಸ ಬಳಿದು ಆಮೇಲೆ ರಂಗೋಲಿ ಹಾಕಿದ್ರೆ ಒಂದು ಸ್ವಲ್ಪ ಕೆಲಸ ಮುಗ್ದಾಗೆ ಆಮೇಲೆ ಮಾಪ್ ಮಾಡಿಕೊಂಡು ಪೂಜೆ ಮಾಡೋದು. ಬೆಳಿಗ್ಗೆನೇ ಪೂಜೆ ಕೆಲಸ, ಮನೆ ಕೆಲಸ ಆಗಬೇಕು ಅಂದರೆ ಆದಷ್ಟು ಬೇಗ ಎದ್ದರೆ ಎಲ್ಲ ಕೆಲಸನೂ ಕೂಡ ನಾವು ಪ್ಲ್ಯಾನ್ ಮಾಡ್ಕೊಂಡಾಗೆ ಮಾಡಬಹುದು. ಕೆಲವೊಮ್ಮೆ ನಾನು ಎದ್ದಿದ ತಕ್ಷಣ ನಮ್ಮ ಬಾಡಿ ಆ್ಯಕ್ಟಿವ್ ಆಗಿ ವರ್ಕ್ ಆಗಲ್ಲ. ಆವಾಗ ಫಸ್ಟ್ಗೆ ನಾವು ಸ್ಲೋ ಆಗಿ ಡೇನ ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟ್ಗೆ ನಾವು ಬಾಡಿನ ಪ್ರಿಪೇರ್ ಮಾಡಿಕೊಂಡು ನಿಧಾನವಾಗಿ ಮಾಡುವಂತಹ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಮ್ಮ ಬಾಡಿ ಕೂಡ ಆ್ಯಕ್ಟಿವ್ ಆಗುತ್ತೆ. ಆವಾಗ 1 by 1 ಕೆಲಸನ ಇಮಿಡಿಯೇಟಾಗಿ ಆರಾಮಾಗಿ ಮಾಡ್ಬೋದು. ನನಗೂ ಕೂಡ ಅಷ್ಟೇ, ಕೆಲವೊಂದು ಸಲ ಎದ್ದಿದ ತಕ್ಷಣ ಏನು ಕೆಲಸ ಮಾಡೋದಕ್ಕೆ ಅಷ್ಟೊಂದಾಗಿ ಮನಸ್ಸಿರಲ್ಲ. ಆವಾಗ ನನಗೆ ಫಸ್ಟ್ ಯಾವ ಕೆಲಸ ಇಷ್ಟ ಆಗುತ್ತೆ ಆ ಕೆಲಸನ ಮಾಡ್ತೀನಿ. ಆವಾಗ ಆಟೋಮೆಟಿಕ್ಕಾಗಿ ಬೇರೆ ಕೆಲಸ ಎಲ್ಲನೂ ಕೂಡ ನೋಡಿದಾಗ ಆ್ಯಕ್ಟಿವ್ ಆಗೋಗ್ತೀವಿ. ಅಷ್ಟೆಲ್ಲ ಮನೆ ಕೆಲಸ ಇದೆ ಅಲ್ವಾ, ಸುಮ್ಮನೆ ಮನಸ್ಸಿಲ್ಲ ಅಂತ ಕುಂತ್ರೆ ಹೆಂಗೆ ಅಂತ ಆಟೋಮೆಟಿಕ್ಕಾಗಿ ನಾವು ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸಗಳನ್ನೂ ಕೂಡ ಮಾಡ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗುತ್ತೆ. ಇನ್ನು ಅಂಗಳ ಕಸ ಎಲ್ಲನೂ ಕೂಡ ಬಳಿದಿದ್ದಾಯಿತು. ಇನ್ನು ಅಂಗಳಕ್ಕೆ ನೀರನ್ನು ಹಾಕಿ ರಂಗೋಲಿ ಹಾಕ್ಕೊಂಡೆ. ಇನ್ನು ಮಾಪ್ ಮಾಡ್ಕೋಬೇಕು. ಅದಕ್ಕೇ ಒಂದು ನೆಲ ಒರೆಸೋದಕ್ಕೆ ಒಂದು ಸೀಕ್ರೆಟ್ ಹೇಳ್ತಾ ಇದ್ದೀನಿ.
ಇದಕ್ಕೇ ಒಂದು ಬಕೆಟ್ ನೀರನ್ನ ತೊಗೊಂಡಿದ್ದೀನಿ. ನಾರ್ಮಲಾಗಿ ಬಂಡೆ ಒರೆಸೋಕೆ ಎಷ್ಟು ನೀರು ತೊಗೊತೀರಾ ಅಷ್ಟೇ ನೀರು ತೊಗೊಂಡು ಅದಕ್ಕೇ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಒಂದು ಸ್ವಲ್ಪ ವಿನೆಗರು, 1-2 ಕರ್ಪೂರನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಉಪ್ಪು, ಒಂದು ಸ್ವಲ್ಪ ಕಂಫರ್ಟ್ ಅಥವಾ ಸಾಫ್ಟ್ ಟಚ್. ನನ್ನ ಹತ್ರ ಕಂಫರ್ಟ್ ಇರಲಿಲ್ಲ, ಸಾಫ್ಟ್ ಟಚ್ ಇತ್ತು, ಅದಕ್ಕೇ ನಾನು ಅದನ್ನು ಬಳಸ್ಕೊಂಡೆ. ಇನ್ನು ಸಾಫ್ಟ್ ಟಚ್ ಎಲ್ಲನೂ ಕೂಡ ಹಾಕಿ ಕೈಯಿಂದ ಒಂದು ಸಲ ಗಲಿಬಿಲಿ ಮಾಡ್ಕೊತಿದ್ದೀನಿ. ಈ ಥರ ಗಲಿಬಿಲಿ ಮಾಡಿಕೊಂಡು ಆಮೇಲೆ ನಾವು ನಾರ್ಮಲಾಗಿ ಮಾಪ್ ಮಾಡ್ತೀವಲ್ವ ಅದೇ ರೀತಿಯೇ ಮಾಪ್ ಮಾಡ್ಕೊಳ್ಳೋದು. ಒಂದು ಸಲ ಹಾಗೇ ಈ ರೀತಿ ನೀರನ್ನ ಹಿಂಡಲಾರ್ದೇ ಒರೆಸ್ಕೊತೀನಿ. ಆಮೇಲೆ ಗಟ್ಟಿಯಾಗಿ ಹಿಂಡಿ ಒರೆಸ್ತೀನಿ. ಈ ರೀತಿ ಮಾಡಿದ್ರೆ ನೆಲ ಕೂಡ ಪಳಪಳ ಅಂತ ಹೊಳಿತಾ ಇರುತ್ತೆ. ಮತ್ತು ಜಾಸ್ತಿ ನೊಣ ಏನಾದರೂ ಆಗಿದ್ರೆ ಮನೆಯಲ್ಲಿ ಜಾಸ್ತಿ ನೊಣ ಆಗಿರುತ್ತೆ ನೋಡಿ, ಆ ನೊಣ ಎಲ್ಲನೂ ಕೂಡ ಹೋಗುತ್ತೆ. ಇನ್ನು ಉಪ್ಪು ಹಾಕಿ ನಾನು ಡೈಲಿ ಒರೆಸ್ತೀನಿ. ಈ ಥರ ಡೈಲಿ ಉಪ್ಪಾಕಿ ಮನೇನ ಒರೆಸೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಮನೆಯಲ್ಲಿ ಪಾಸಿಟಿವ್ ವೈಬ್ಸಿಂದ ಕೂಡಿರುತ್ತೆ. ಅದಕ್ಕೇ ನೆಲ ಒರೆಸುವಾಗ ಡೈಲಿ ಉಪ್ಪಾಕಿ ಒರೆಸ್ತೀನಿ. ಇನ್ನು ಒಂದು ವಾರಕ್ಕೆ ಒಂದು ಸಲ ಈ ರೀತಿ ಬೇಕಿಂಗ್ ಸೋಡಾ, ಉಪ್ಪು, ವಿನೆಗರ್ ಇಷ್ಟೆಲ್ಲನೂ ಕೂಡ ಹಾಕಿ ಒರೆಸ್ತೀನಿ. ಹಾಗೆ 1-2 ಕರ್ಪೂರನೂ ಕೂಡ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲ ಕರ್ಪೂರ ಬೇಡ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಹಾಗೇ ವಿನೆಗರ್ ಇಲ್ಲ ಅಂದರೆ ನಿಂಬೆಹಣ್ಣಿನ ರಸ ಇರುತ್ತೆ ಅಲ್ವ, ನಿಂಬೆಹಣ್ಣಿನ ರಸನೂ ಸಹ ಹಿಂಡಿ ಒರೆಸ್ಬೋದು. ಎರಡೂ ಸೇಮೇ ಇರುತ್ತೆ. ನನ್ನ ಹತ್ರ ವಿನೆಗರ್ ಇತ್ತಲ್ವ ಅದಕ್ಕೇ ನಾನು ವಿನೆಗರ್ನ ಹಾಕಿ ಒರೆಸ್ದೆ. ನೆಲನೂ ಕೂಡ ತುಂಬ ಪಳಪಳ ಅಂತ ಹೊಳಿತಾ ಇರುತ್ತೆ. ಈ ರೀತಿ ಮಾಡಿದ್ರೆ ವಾರಕ್ಕೊಂದು ಸಲ ಈ ರೀತಿ ಮಾಡಿದ್ರೆ ಸಾಕು. ಮನೆ ಕೂಡ ಅಂದರೆ ನೆಲ ಕೂಡ ನೀಟಾಗಿ ಕಾಣುತ್ತೆ, ಅಂದರೆ ನೊಣ ಏನೂ ಬರೋದಿಲ್ಲ. ನೀವು ಕೂಡ ಒಂದು ಸಲ ಈ ಟಿಪ್ನ ಟ್ರೈ ಮಾಡಿ, ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗ್ಬೋದು. ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇನ್ನು ಮಾಪ್ ಎಲ್ಲನೂ ಕೂಡ ಮಾಡಿದ್ದಾಯಿತು. ನಿನ್ನೆನೇ ನಾನು ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟಿರ್ತೀನಿ. ನಾಳೆ ತಲೆ ಸ್ನಾನ ಮಾಡಬೇಕು ಅಂದರೆ ಇವತ್ತಿನಂಗೆ ನಾನು ತಲೆಗೆ ಎಣ್ಣೆ ಹಚ್ಚಿ ನೀಟಾಗಿ ಮಸಾಜ್ ಮಾಡಿರ್ತೀನಿ. ಆಮೇಲೆ ತಲೆ ಸ್ನಾನ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇನ್ನು ತಲೆಗೆ ಎಣ್ಣೆಯನ್ನು ಕೂಡ ಹಚ್ಚಿದ್ದೆ ನಿನ್ನೆ. ಅದನ್ನು ನೀಟಾಗಿ ಒಂದು ಸಲ ಬಾಚಿ ನಾನು ಕೂಡ ಫ್ರೆಶ್ ಅಪ್ ಎಲ್ಲನೂ ಕೂಡ ಬಂದು ನಾರ್ಮಲಾಗಿ ಬೆಳಿಗ್ಗೆ ಪೂಜೆ ರೂಟೀನ್ ಇದ್ದೇ ಇರುತ್ತಲ್ವ, ಅದಕ್ಕೇ ಬೆಳಿಗ್ಗೆ ಪೂಜೆ ಮಾಡ್ಕೊತೀನಿ. ಪೂಜೆ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಕೆಲಸ ಎಲ್ಲನೂ ಕೂಡ ಮಾಡೋದು. ಇವಾಗ ದೇವ್ರ ಫೋಟೋ ಎಲ್ಲನೂ ಕೂಡ ತೊಳೆದಿದ್ದೆ, ಹೂವು ಎಲ್ಲನೂ ಕೂಡ ಇಡ್ತಾ ಇದ್ದೀನಿ. ಹೂವು ಎಲ್ಲನೂ ಕೂಡ ಇಟ್ಟು ನಾರ್ಮಲಾಗಿ ಡೈಲಿ ಯಾವ ರೀತಿ ಪೂಜೆ ಮಾಡ್ತೀನಿ ಅಲ್ವ, ಇವತ್ತು ಕೂಡ ಅದೇ ರೀತಿಯೇ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಈ ಥರ ಬೆಳಿಗ್ಗೆ ಬೇಗನೆ ಪೂಜೆ ಮಾಡೋದ್ರಿಂದ ಮನೆಯವ್ರು ಯಾರು ಇನ್ನೂ ಎದ್ದಿರಲ್ಲ. ನಾವು ಎದ್ದು ಪೂಜೆ ಮಾಡಿದ್ರೆ ಅವ್ರು ಎದ್ದಾಗ ಅವ್ರಿಗೂ ಕೂಡ ಒಂಥರ ಡೇ ಆ್ಯಕ್ಟಿವ್ ಆಗಿ ಸ್ಟಾರ್ಟ್ ಆಗುತ್ತೆ. ಮತ್ತು ಮನೆಯೂ ಕೂಡ ಪಾಸಿಟಿವ್ ವೈಬ್ಸಿಂದ ಕೂಡಿರುತ್ತೆ. ನಮ್ಮ ಮನಸ್ಸಿಗೂ ಕೂಡ ಸಮಾಧಾನ ಆಗುತ್ತೆ ಅಲ್ವಾ. ಇನ್ನು ಗ್ಯಾಸ್ಗೂ ಕೂಡ ವಿಭೂತಿ ಎಲ್ಲನೂ ಕೂಡ ಹಚ್ಚಿ ಕುಂಕುಮ ಇಟ್ಟು ಆಮೇಲೆ ಹೂವು ಇಟ್ಟು ಆಮೇಲೆ ಬಾಗಿಲಿಗೆ ವಿಭೂತಿ ಕುಂಕುಮನ ಹಚ್ಚಿ ಆಮೇಲೆ ಅದಕ್ಕೂ ಕೂಡ ಹೂವು ಇಟ್ಟು ಇವಾಗ ಪೂಜೆನ ಮಾಡ್ಕೊತಿದ್ದೀನಿ. ಪೂಜೆ ಎಲ್ಲ ಮಾಡಿದ್ದಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ತುಂಬ ಧೂಪ ಹಾಕಿದ್ದಾಯಿತು. ಇನ್ನು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಿದ್ದೀನಿ. ಮೊನ್ನೆ ಸಂಡೇ ತುಪ್ಪರೆಕಾಯಿ ತಂದಾಗಲೇ ನನ್ನ ಹಸ್ಬೆಂಡ್ ಹೇಳಿದರು ಮಂಗಳವಾರ ದಿನ ರೊಟ್ಟಿ ಮತ್ತು ತುಪ್ಪರೆಕಾಯಿ ಪಲ್ಯ ಮಾಡಲೇಬೇಕು ಅಂತ. ಅದಕ್ಕೇ ಇವತ್ತು ರೊಟ್ಟಿ ಮತ್ತು ತುಪ್ಪರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮೊದಲಿಗೆ ತುಪ್ಪರೆಕಾಯಿ ಮೇಲಿರೋ ಸಿಪ್ಪೆ ಎಲ್ಲನೂ ಕೂಡ ತೆಗಿತಾ ಇದ್ದೀನಿ. ಒಬ್ರೊಬ್ಬರು ಸಿಪ್ಪೆನ ತೆಗಿತಾರೆ, ಒಬ್ರೊಬ್ಬರು ಹಾಗೇ ಮಾಡ್ತಾರೆ. ನನಗೆ ಹಾಗೆ ಹಾಕಿದ್ರೆ ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ. ಒಂದು ಸ್ವಲ್ಪನಾದರೂ ಲೈಟಾಗಿ ತೆಗೆದ್ರೇ ಒಂಥರ ಇಷ್ಟ ಆಗುತ್ತೆ. ಅದಕ್ಕೇ ಒಂದು ಸ್ವಲ್ಪ ಲೈಟಾಗಿಯೇ ಸಿಪ್ಪೆ ಎಲ್ಲನೂ ಕೂಡ ತೆಗೆದು ಆಮೇಲೆ ಕಟ್ ಮಾಡ್ಕೊತಿದ್ದೀನಿ. ಇವತ್ತು ಈಳ್ಗೆಯಲ್ಲೇ ಕಟ್ ಮಾಡ್ಕೊಂಡ್ರೆ ಆಯಿತು ಅಂತ ಈಳ್ಗೆಯಲ್ಲೇ ಕಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಕಾಲು ನೋಯ್ತಾಯಿತ್ತು. ಇನ್ನು ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊಂಡು ಕಟ್ ಮಾಡಿದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಇದು ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಲ್ವ, ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಬರೋದಿಲ್ಲ. ಇನ್ನು ಈಳ್ಗೆಯಲ್ಲಾದರೆ ಕೂತ್ಕೊಂಡು ಆರಾಮಾಗಿ ಕಟ್ ಮಾಡ್ಕೋಬೋದು ಅಲ್ವ, ಅದಕ್ಕೇ ಇವತ್ತು ಕೂತ್ಕೊಂಡು ಈಳ್ಗೆಯಲ್ಲೇ ಕಟ್ ಮಾಡ್ಕೊತಿದ್ದೀನಿ. ಈಳ್ಗೆ ಸ್ವಲ್ಪ ಅಲ್ಲಾಡ್ತಿತ್ತು, ತುಂಬಾ ಹಳೇದಿದು, ಅದಕ್ಕೇ ಈ ರೀತಿ ಅಲ್ಲಾಡ್ತಾ ಇದೆ ಅನಿಸುತ್ತೆ. ಹಂಗೇ ಎಲ್ಲನೂ ಕೂಡ ಕಟ್ ಮಾಡಿಕೊಂಡೆ. ಇನ್ನು ಇದಕ್ಕೇ ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಹಾಗೆಯೇ ಟೊಮೆಟೊ ಬೇಕು ಅಂತ ಎಲ್ಲನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಇನ್ನು ಇದನ್ನು ಪಲ್ಯನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು, ಯಾಕಂದರೆ ತುಪ್ಪರೆಕಾಯಿನೇ ಜಾಸ್ತಿ ನೀರು ಬಿಡುತ್ತೆ. ಅದಕ್ಕೇ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಚಿಟಪಟ ಅಂದಮೇಲೆ
ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಒಂದು ಸಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಇನ್ನು ಹಸಿ ಖಾರನ ಹಾಕ್ಕೊತಿದ್ದೀನಿ. ಇದು ರೆಸಿಪಿನ ನಿನ್ನೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸಲ ಚೆಕ್ ಮಾಡಿ. ಹಸಿ ಖಾರನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸಲ ಫ್ರೈ ಮಾಡಿಕೊಂಡು ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ವ ಆ ಟೊಮೆಟೊನ ಹಾಕ್ಕೋಬೇಕು. ಟೊಮೆಟೊ ಹಾಕಿದ ತಕ್ಷಣ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಯಾಕಂದರೆ ಟೊಮೆಟೊ ಸ್ವಲ್ಪ ಬೇಗನೆ ಸಾಫ್ಟ್ ಆಗುತ್ತೆ ಅಂತ ಹೇಳಿ. ಇವಾಗ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದಾಯಿತು. ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಗೇ ಫ್ರೈ ಮಾಡ್ಕೊತೀನಿ. ಒಂದು ಸ್ವಲ್ಪ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಇನ್ನು ಟೊಮೆಟೊ ಎಲ್ಲನೂ ಕೂಡ ಸಾಫ್ಟ್ ಆದಮೇಲೆ ಕಟ್ ಮಾಡ್ಕೊಂಡಿರೋ ತುಪ್ಪರೆಕಾಯಿ ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ. ಈ ತುಪ್ಪರೆಕಾಯಿ ನೋಡಲಿಕ್ಕೆ ಎಷ್ಟು ಕಾಣ್ತಾ ಇದೆ, ಪಲ್ಯ ಆದಮೇಲೆ ಒಂದು ಸ್ವಲ್ಪನೇ ಆಗಿಬಿಡುತ್ತೆ. ಯಾಕಂದರೆ ನೀಟಾಗಿ ಫ್ರೈ ಮಾಡಿಬಿಡ್ತೀವಲ್ವ, ಅದಕ್ಕೇ. ಇನ್ನು ತುಪ್ಪರೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು ಸಲ ಇದನ್ನು ಈರುಳ್ಳಿ ಟೊಮೆಟೊ ಎಲ್ಲನೂ ಕೂಡ ಒಂದು ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಆವಾಗಲೇ ನಾನು ಹೇಳ್ದಾಗೆ ತುಪ್ಪರೆಕಾಯಿ ಸ್ವಲ್ಪ ಜಾಸ್ತಿನೇ ನೀರು ಬಿಟ್ಕೊಳ್ತೆ. ಒಂದು 5 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ನೋಡ್ತಾಯಿದ್ದೀನಿ. ನೀವು ಕೂಡ ನೋಡ್ತಾ ಇರ್ಬೋದು ಎಷ್ಟು ನೀರು ಬಿಟ್ಕೊಂಡಿದೆ ತುಪ್ಪರೆಕಾಯಿ ಅಂತ. ಇವಾಗ ತುಪ್ಪರೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ, ಬೇಗನೆ ಬೆಂದುಬಿಡುತ್ತೆ, ಅಷ್ಟೊಂದಾಗಿ ಟೈಮ್ ತೊಗೊಳ್ಳಲ್ಲ ಇದಕ್ಕೆ. ಇವಾಗ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಗುರೆಳ್ ಪುಡಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈ ಗುರೆಳ್ ಪುಡಿ ರೆಸಿಪಿ ಏನಾದರೂ ಬೇಕಿದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೆಕ್ಸ್ಟ್ ಟೈಮ್ ನಾನು ರೆಸಿಪಿನ ಹಾಕ್ತೀನಿ. ಈ ಪುಡಿ ಆಪ್ಷನಲ್, ಬೇಕಿದ್ದರೆ ಹಾಕೋಬೋದು, ಸ್ಕಿಪ್ ಮಾಡಿದ್ರೂ ಕೂಡ ನಡೆಯುತ್ತೆ. ನಮಗೆ ಗುರೆಳ್ ಪುಡಿ ಹಾಕಿದ್ರೇ ಇಷ್ಟ ಆಗುತ್ತೆ, ಅದಕ್ಕೇ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಪ್ಪರೆಕಾಯಿ ಪಲ್ಯ ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಇನ್ನು ಇವಾಗ ಜೋಳದ ರೊಟ್ಟಿ ಮಾಡಬೇಕು ಅಂತ ಹಿಟ್ಟೆಲ್ಲನೂ ಕೂಡ ಬಿಸಿನೀರಲ್ಲಿ ಚೆನ್ನಾಗಿ ನಾದ್ಕೊಂಡು ಇವಾಗ ರೊಟ್ಟಿನ ಮಾಡ್ಕೊತಿದ್ದೀನಿ. ರೊಟ್ಟಿದು ಕೂಡ ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ರೆಸಿಪಿ ಬೇಕು ಅಂತ ಇದ್ದರೆ ಹೋಗಿ ಒಂದು ಸಲ ನನ್ನ ಚಾನಲಲ್ಲಿ ಚೆಕ್ ಮಾಡಿ. ಇನ್ನು ನಾರ್ಮಲಾಗಿ ಜೋಳದ ರೊಟ್ಟಿನ 2 ಥರ ಮಾಡ್ತೀವಿ. ಒಂದು ಲಟ್ಸಿ ಸಹ ಮಾಡ್ತೀವಿ, ಇಲ್ಲಾಂದರೆ ಈ ಥರ ಬಡಿದು ಸಹ ಮಾಡ್ತೀವಿ. ನಾನು ಕೂಡ 2 ರೀತಿಯಲ್ಲಿ ಮಾಡ್ತೀನಿ. ನನಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ತೀನಿ. ಇವತ್ತು ಬಡಿದು ಮಾಡಬೇಕಂತ ಅನ್ನಿಸ್ತು, ಅದಕ್ಕೇ ಈ ರೀತಿ ಬಡಿದು ರೊಟ್ಟಿನ ಮಾಡಿದೆ. ಇನ್ನು ಎಲ್ಲ ರೊಟ್ಟಿನೂ ಕೂಡ ಇದೇ ರೀತಿಯೇ ಮಾಡಿಕೊಂಡೆ. ಎಲ್ಲದ್ರದ್ದು ಕೂಡ ವಿಡಿಯೋ ಮಾಡಿದ್ರೆ ತುಂಬ ಲೆಂತಿ ಆಗುತ್ತೆ ಅಂತ ಮಾಡಿಲ್ಲ. ಇನ್ನು ರೊಟ್ಟಿ ಎಲ್ಲನೂ ಕೂಡ ಮಾಡಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ. ರೊಟ್ಟಿ, ತುಪ್ಪರೆಕಾಯಿ ಪಲ್ಯ, ಮುಲ್ಲಂಗಿ ಮತ್ತು ಮೊಸರು ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಮತ್ತು ತುಪ್ಪರೆಕಾಯಿ ಪಲ್ಯ ನನ್ನ ಹಸ್ಬೆಂಡ್ ಹೇಳ್ದಾಗೆ ಅವ್ರಿಗೆ ರೊಟ್ಟಿ ಮತ್ತು ತುಪ್ಪರೆಕಾಯಿ ಪಲ್ಯನೂ ಮಾಡಿಕೊಟ್ಟೆ. ಅವರು ಸಹ ಇಷ್ಟಪಟ್ಟು ತಿಂದು ಆಮೇಲೆ ಡ್ಯೂಟಿಗೆ ಹೋದರು. ಇನ್ನು ಉಪ್ಪಿನ ಜಾಡಿಯಲ್ಲಿ ಹಳ್ಳುಪ್ಪು ಮತ್ತು ನೈಸುಪ್ಪು ಎರಡೂ ಸಹ ಖಾಲಿಯಾಗಿತ್ತು. ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ತಂದು ಕೊಟ್ಟರು. ಇನ್ನು ಅದನ್ನೇ ಎಲ್ಲನೂ ಕೂಡ ಫಿಲ್ ಮಾಡ್ಕೊತಿದ್ದೀನಿ. ಜಾಡಿ ಏನು ಅಷ್ಟೊಂದಾಗಿ ಗಲೀಜಾಗಿದ್ದಿಲ್ಲ. ಮೊನ್ನೆ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಕ್ಲೀನ್ ಮಾಡ್ಕೊಂಡಿದ್ದೆ. ಇನ್ನು ಉಪ್ಪು ಸ್ವಲ್ಪ ಇತ್ತು ಅಲ್ವಾ, ಅದಕ್ಕೇ ಇನ್ನು ಇದು ಎಲ್ಲನೂ ಕೂಡ ಫಿಲ್ ಮಾಡಿ ಇಟ್ಟರೆ ಅಡುಗೆಗೆ ಆರಾಮಾಗಿ ಬಳಸ್ಬೋದು ಅಂತ ಮೊದಲಿಗೆ ನೈಸ್ ಉಪ್ಪು ಆಮೇಲೆ ಹಳ್ಳುಪ್ಪನ್ನ ಹಾಕಿದೆ. ಏನೆಂದರೆ ಹಳ್ಳಿನ ಉಪ್ಪಿನ ಜಾಡಿಯಲ್ಲಿ ನೈಸ್ ಉಪ್ಪನ್ನ ಹಾಕಿದ್ದೀನಿ, ನೈಸ್ ಉಪ್ಪಿನ ಜಾಡಿಯಲ್ಲಿ ಹಳ್ಳುಪ್ಪು ಹಾಕಿದ್ದೀನಿ. ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ನಾನು ಹಾಕಿದ ಮೇಲೆ ಗೊತ್ತಾಯಿತು ಈ ರೀತಿ ಹಾಕಿದ್ದೀನಿ ಅಂತ. ಆಮೇಲೆ ಏನೂ ಆಗಲ್ಲ ಬಿಡು ಅಂತ ಹೇಳಿ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನಾದೆ. ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಅನ್ನಿಸಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.